ಬೆಳಗ್ಗೆನೆ ಬಂದು ನನ್ನ ಹೆಂಡತಿ ಎಬ್ಬಿಸಿ ಬಿಸಿನೀರು ಕೊಟ್ಟು ದೇವರಿಗೆ ಕೈ ಮುಗಿ ಅಂದ್ಲು. ನನಗೆ ದೇವರು ಅಂತ ಇರೋದು ಒಂದು ನಮ್ಮ ಅಪ್ಪ ಅಮ್ಮ, ಎರಡನೇದು ನನ್ನ ಹೆಂಡ್ತಿನೇ. ಅದಕ್ಕೆ ಅವಳಿಗೆ ಕೈ ಮುಗ್ದೆ. ನಾನು ದೇವರನ್ನ ಇವರಲ್ಲಿ ನೋಡ್ತೀನಿ. ಕೈ ಮುಗಿ. ಆಮೇಲೆ ನಮ್ಮ ಮನೆ ಓನರು ಗೇಟ್ ಬೇಗ ಕೆಟ್ಟೋಗದೆ ಅಂತ ಹೇಳ್ಬಿಟ್ಟು ಅದನ್ನು ತೆಗ್ದಾಕಿ ಹೊಸದು ಹಾಕಿದ್ರಂತೆ. ಅದಕ್ಕೆ ಹೊಸ ಎಸ್ಲು ಕೊಟ್ಟಿದ್ರು. ಅದನ್ನು ನಮ್ಮ ಮನೆ ಡೋರ್ ಲಾಕ್ ಕೀಗೆ ಹಾಕು ಅಂತ ಹೇಳ್ಬಿಟ್ಟು ನನ್ನ ಹೆಂಡ್ತಿ ಕೊಟ್ಲು. ಅದನ್ನು ಹಾಕಬೇಕಾದ್ರೆ ನನ್ನ ಹೆಂಡ್ತಿ ಗೊತ್ತಿಲ್ದಂಗೆ ಇದನ್ನು ಬಿಡೋಮ ಅಂತ ಟ್ರೈ ಮಾಡಿದೆ. ಆದರೆ ಅದನ್ನು ಬಿಡೋಕ್ಕೆ ಆಗಲಿಲ್ಲ. ನೀವೇ ಏನೋ ಅಂತ ಅವರಪ್ಪ ನಂಗಂದ್ರು ಬಾವಾಗತ್ತ ಇಲ್ಲೇ ಬ್ಯಾಲವ್ರೆ ಕಣ. ಕೀ ಬನ್ಸ್ಗೆ ಹಾಕೋದ್ರಲ್ಲಿ ಮಗ್ನನಾಗಿದ್ದೆ. ಮೈ ಮೇಲೆ ಜ್ಞಾನನೇ ಇಲ್ಲ. ಬುಡು ಹೊಟ್ಟೆ. ಆಮೇಲೆ ಈ ಕೀ ಬೆನ್ಸ್ಗೆ ಹಾಕ್ಬೇಕಾದ್ರೆ ನನ್ನ ಹೆಂಡತಿಗೆ ಗೊತ್ತಿಲ್ದಂಗೆ ಬಿಡಬೇಕು ಅನ್ಕೊಂಡಿದ್ನಲ್ಲ, ಅದು ಇದೇನೆ. ಆದರೆ ನನ್ನ ಹೆಂಡತಿಗೆ ಗೊತ್ತಾಗೋಯ್ತು. ಅದು ಹಾಕು ಎಲ್ಲೆಲ್ಲಿಗೆ ಮುಡಿಕೊಂಡಿ. ಏನು ಮಾಡಿದೆ? क्या बात है सर, क्या बात है सर, क्या बात, ये बात है. ಏನು ಮಾಡ್ಬೇಕಂತ? ಅಬ್ಬಬ್ಬಬ್ಬ ಲ್ಯಾಟ್ರಿ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಆಮೇಲೆ ಹಂಗೋ ಹಿಂಗೋ ಮಾಡಿ ಕೀ ಹಾಕ್ಬಿಟ್ಟು ಹೆಂಗೆ ಬಿಟ್ಟೆ ಅನ್ನೋದನ್ನ ಕ್ಲಾರಿಟಿ ಕೊಟ್ಬಿಟ್ಟು ಕಾಫಿ ಕುಡಿತಾ ಕೂತಿದ್ವಿ. ಅವಾಗ ನಾನು ಗಂಟ್ಲು ಸರಿ ಇಲ್ಲ, ಕೆಟ್ಟೋಗಿದೆ ಅಂತ ಅಂದಿದ್ದಕ್ಕೆ, ತುಂಬ ನೋವಾಗ್ತಿದೆ ಅಂದಿದ್ದಕ್ಕೆ ನನ್ನ ಹೆಂಡ್ತಿ ಹಿಂಗೆ ಅಂದ್ಬಿಟ್ಲು. ಅದಕ್ಕೆ ನಾನು ಈ ರೀತಿ ಕ್ಲಾರಿಟಿ ಕೊಟ್ಟೆ. ಗಂಟು ಅಪ್ಪಿ ತಲೆ ಆಯ್ತು ಅಲ್ಲೇ ಅದಲ್ಲ ಒಳಗಡೆ ಇಲ್ಲಿಗೆ ಹೊಟ್ಟೆ ಒಳಿಕ್ ಹೋಗೈತಾ, ತಲೆ ಒಳಿಕ್ ಹೋಗೈತಾ? ಇದು ಬಾಯಿ, ಇದು ನಾಲಿಗೆ. ನಂಗೆ ಗೊತ್ತಿರಲಿಲ್ಲ. ಇಲ್ಲಿರೋದು ಗಂಟು. ಹಾಂ, ಆ ಗಂಟ್ಲು ಡಮಾರ ಏನಾಗ್ಬಿಟ್ಟೈತೆ? ಡಮಾರ ಎಲ್ಲ ಇನ್ನೊಂದ್ಸಲ ತೋರಿಸು, ದೂರದಿಂದ ತೋರಿಸ್ತೀನಿ. ಆಮೇಲೆ ನಾನು ಕಾಫಿ ಕುಡಿಬೇಕಾದ್ರೆ ನನ್ನ ಹೆಂಡ್ತಿ ನನ್ನ ಹೊಟ್ಟೆ ನೋಡ್ಬಿಟ್ಟು ಡುಮ್ಮಣ ಅಂತಿದ್ಲು. ಅದಕ್ಕೆ ನಾನು ಹಿಂಗೆ ಬಂದೆ. ಫಸ್ಟ್ ಇದ್ದಂಗೆ ಇದ್ಬಿಟ್ಟಿದ್ರೆ ವಿಡಿಯೋನೇ ನೋಡ್ತೇವಲ್ಲ, ಸ್ಕಿಪ್ ಮಾಡ್ಬಿಡೋರು ಹಿಂಗೆ.